ಸೋಮಶೇಖರ್ ಶಿರಗುಪ್ಪಿ ಸರ್, ಕರ್ನಾಟಕ ತಂಡದ ಮಾಜಿ ಆಟಗಾರರು, ನೀವು ಒಂದೆರಡು ಮಾತು. ವೇದಿಕೆ ಮೇಲಿದ್ದಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಸಹ ಕ್ರಿಕೆಟರ್ಸ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನ್ಯೂಸ್ ಫಸ್ಟ್ ಅವರೇನು ಟೂರ್ನಮೆಂಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಎಲ್ಲ ನಮ್ಮ ಹುಬ್ಳಿ ಧಾರವಾಡವರು ಮ್ಯಾಚನ್ನು ಆಡೋದು ನೋಡಲಿಕ್ಕೆ. ನಾನು ಜಾಸ್ತಿ ಏನು ಮಾತಾಡಲ್ಲ, ಬಟ್ ನಿಮ್ಮೆಲ್ಲರ ಪರವಾಗಿ ನಾನು ನ್ಯೂಸ್ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಹಾಗೂ ಎಲ್ಲ ಸ್ಪಾನ್ಸರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಥರ ಒಂದು ಕ್ರಿಕೆಟ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಈ ಥರ ಒಂದು ಸುಂದರವಾದ ಗ್ರೌಂಡಲ್ಲಿ, ಟರ್ಫ್ ವಿಕೆಟಲ್ಲಿ, ಇವಾಗ ಗ್ರೌಂಡ್ ಸಿಗೋದೇ ಕಷ್ಟ. ನೀವೆಲ್ಲ ಹೋದರೂ ನಿಮಗೆ ಗ್ರಾಸ್ ಇರೋ ಗ್ರೌಂಡ್ ಸಿಗಂಗಿಲ್ಲ. ಅಥವಾ ಈ ಥರ ಚೆನ್ನಾಗಿ ಗ್ರೌಂಡ್ ಇರೋದು ಬುಕ್ ಮಾಡಿಬಿಟ್ಟಿರ್ತಾರೆ. ಜೂನಿಯರ್ ಕ್ರಿಕೆಟ್ ಆಡ್ತಾರೆ, ಲೆದರ್ ಬಾಲ್ ಕ್ರಿಕೆಟ್ ಆಡ್ತಿರ್ತಾರೆ. ನೀವು ಯಾವುದೇ ಗ್ರೌಂಡಿಗೆ ಹೋದರೂ ಟೆನ್ನಿಸ್ ಬಾಲಿಗೆ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಲೆದರ್ ಬಾಲ್ಕಿನ್ನ ಈ ಏಜ್ ಗ್ರೂಪಲ್ಲಿ ಆಡಬೇಕಂದ್ರೆ ಟೆನ್ನಿಸ್ ಬಾಲ್ ಕ್ರಿಕೆಟನ್ನೇ ಮಜಾ ಸಿಗೋದು. ಸೊ ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ನಿಮಗೆಲ್ಲ ಒಳ್ಳೆ ಗ್ರೌಂಡಲ್ಲಿ ಆಡಲಿಕ್ಕೆ, ಟರ್ಫ್ ವಿಕೆಟ್ ಮೇಲೆ ಆಡಲಿಕ್ಕೆ ಅಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಶಿವಾನಂದ್ ಗುಂಜಾಳ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಸರ್ ಹೇಳಿದ್ರು, ನಾವು ಇಬ್ಬರು ಇದ್ದೀವಿ, ಇಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ ಮುಂದೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ ಆಗಿ ನಾವು ಯಾವುದೇ ಒಂದು ಸೆಲೆಕ್ಷನ್ಗೆ ಹೋದ್ರೂ ಗುಂಜಾಳ ಸರ್ ಹೇಳ್ತಾರೆ, ನಾವೆಲ್ಲ ಯಾವುದೇ ಇದ್ರು ನಮ್ಮ ಒಫಿಷಿಯಲ್ ಅವರಿಗೆ, ಎಸ್ಪೆಷಲಿ ನಮ್ಮ ಹುಬ್ಳಿ ಧಾರವಾಡ ಕಡೆಯವರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿದ್ದೀವಿ, ಇನ್ನು ಮುಂದೆ ಮಾಡ್ತಾನೂ ಇರ್ತೀವಿ. ಈ ಭಾಗದಿಂದ ಅವ್ರು ಸರ್ ಹೇಳಿದ್ರು, ನಾವು ದಿಗ್ಗಜ ಕ್ರಿಕೆಟ್ ಆಡಿದ್ದೀವಿ ಅಂತ ಹೇಳಿ. ನಾವಿಬ್ಬರು ಲಕ್ಕಿ ಇದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಕ್ರಿಕೆಟ್ ಆಡಬೇಕು, ಹೈಯರ್ ಗ್ರೇಡ್ ಆಡಬೇಕಂದ್ರೆ ಲಕ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮಗಿಲ್ಲೇ ಆದರ್ಶ್ ಇದ್ದಾನೆ. ಆದರ್ಶ ಈ ವರ್ಷ ಅಂಡರ್-23 ಝೋನಲ್ ಶ್ರೀನಿವಾಸನ್ ಟ್ರಾಫಿ ಅಂತ ಇರುತ್ತೆ, ಅದರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್, ಬಟ್ ಸ್ಟೇಟ್ ಪ್ರೊವೈಲ್ಸ್ ಅಲ್ಲಿ ಇರಲಿಲ್ಲ. ಅವ್ರು ಅನ್ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಕಾಂಪಿಟೇಟರು ರಂಜಿ ಟ್ರೋಫಿ ಆಡಿದ್ರು, ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ನಾನು ನನ್ನ ಕೈಲಿ ಆದಷ್ಟು ಫೈಟ್ ಮಾಡಿ ಅವರಿಗೆ ಪ್ರಭಾವ ತೊಗೊಂಬರೋ ಹಂಗೆ ಮಾಡಿದೆ. ಓಕೆ, ಸೊ ಹಾಗೆ ಆಡ್ತಾ ಇರ್ರಿ. ದಿಸ್ ಇಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಲೆದರ್ ಬಾಲ್ ಕ್ರಿಕೆಟ್. ಬಟ್ ಇದರಲ್ಲಿ ಸಿಗುವಷ್ಟು ಮಜಾ ಲೆದರ್ ಬಾಲಲ್ಲಿ ಸಿಗಲ್ಲ. ಆ್ಯಂಡ್ ಈ ಏಜ್ ಗ್ರೂಪಲ್ಲೇ ಕರೆಕ್ಟ್ ಫಾರ್ಮ್ಯಾಟ್ ಅಂತ ಹೇಳ್ಬೋದು. 2020 ಇರುತ್ತೆ, IPL ಮಾದರಿ ಇರುತ್ತೆ, ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಆಡ್ತೀರಾ. ಸೊ ಈ ರೀತಿ ಇನ್ನೂ ಎನ್ಕರೇಜ್ ಮಾಡಿ ಸರ್, ಒಳ್ಳೊಳ್ಳೆ ಟೂರ್ನಮೆಂಟ್ ಮಾಡಿ. ಬೇರೆ ಊರಿಂದ ನಾವು ಟೀಮ್ ಕರೆಸಿ, ಮ್ಯಾಂಗ್ಳೂರ್ ಕಡೆಯಿಂದ ಅಲ್ಲೂ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಸ್ ಹೈಲಿ ಕಾಂಪಿಟೇಟಿವ್ ಇರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಆಡಿಸೋ ಹಾಗೆ ಒಂದು ಪ್ರೋತ್ಸಾಹ ಮಾಡಿಕೊಡಿ ನಮ್ಮ ಈ ಭಾಗದ ಪ್ಲೇಯರ್ಸ್ಗೆ ಅಂತ ಹೇಳ್ತೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.